ಆಪ್ಕಿ ಅದಾಲತ್ನಲ್ಲಿ ಐಟಂ ಗರ್ಲ್ ರಾಖಿ ಸಾವಂತ್ ಮೇಲಿರುವ ಆರೋಪವೆಂದರೆ ಇವರು ಹಿಂದೆ ಮುಂದೆ ಯೋಚಿಸದೆ ಸ್ಟೇಟ್ಮೆಂಟ್ಗಳನ್ನು ಕೊಡುತ್ತಾರೆ ಎಂಬುದು. ರಾಕಿ ನೋಡಿ, ಇಂಥ ಸಾಕಷ್ಟು ಹೇಳಿಕೆಗಳಿದೆ. ಇದ್ರ ಬಗ್ಗೆ ಜನ ಏನ್ ಹೇಳ್ತಾರೆ ಅಂತಂದ್ರೆ, ನೀವಿಂತ ಹೇಳಿಕೆಗಳನ್ನ ಕೊಡೋದೇ ನಿಮ್ಗೆ ಪಬ್ಲಿಸಿಟಿ ಸಿಗ್ಲಿ ಅನ್ನೋ ಕಾರಣಕ್ಕೆ, ಮತ್ತಿದು ನ್ಯೂಸ್ ಪೇಪರ್ ನಲ್ಲಿ ಪ್ರಿಂಟ್ ಆಗ್ಲಿ ಅನ್ನೋ ಕಾರಣಕ್ಕೆ. ಹೇಗೆ ಅಂದ್ರೆ ನೋಡಿ, ಈ ಹಾಡು ಕಜರಾರೆ ಬಂತಲ್ಲ, ಆಗ ನೀವ್ ಹೇಳ್ತೀರಿ ಐಶ್ವರ್ಯ ರೈ ಜಾಗದಲ್ಲಿ ನಾನಿರ್ಬೇಕಾಗಿತ್ತು. ಸರ್, ಖಂಡಿತ ಇರ್ಬೇಕಿತ್ತು ನಾನು. ಯಾಕಂದ್ರೆ ಐಶ್ವರ್ಯ ರಾಯ್ ಮಿಸ್ ಯೂನಿವರ್ಸ್ ವಾಟ್ ಎವರ್, ಅವರೊಬ್ರು ಹೀರೋಯಿನ್ ಮೆಟೀರಿಯಲ್. ಅವ್ರಿಗೆ ಈ ಥರ ಒಂದು ಐಟಮ್ ನಂಬರ್ ಅವ್ರಿಗೆ ಚೆನ್ನಾಗ್ ಕಾಣಿಸೋದಿಲ್ಲ. ಅವರಿಗೆ ಅದು ನಮ್ ಕೆಲ್ಸ. ಆ ಸೊಂಟ ಕುಣ್ಸೋದು ಇದೆಲ್ಲ ಅದು ನಮ್ ಕೆಲ್ಸ ಸರ್. ಒಂದ್ ವೇಳೆ ನಾನ್ ಆ ಸಾಂಗಲ್ ಮಾಡಿದ್ರೆ ಅವ್ರಿಗಿಂತ ತುಂಬಾ ಚೆನ್ನಾಗಿ ಮಾಡ್ತಿದ್ದೆ. ಅಮಿತಾಬ್ ಬಚ್ಚನ್ ಅವರು ಮತ್ತೆ ಅಭಿಷೇಕ್ ಬಚ್ಚನ್. ಮತ್ತೆ ನೀವ್ ಹೇಳ್ತೀರಿ ನನ್ನ ಹೈಟ್ ಒಂದ್ ಸ್ವಲ್ಪ ಜಾಸ್ತಿ ಇದ್ದಿದ್ರೆ ನಾನು ಸುಷ್ಮಿತಾ ಸೇನ್ಗೆ ಕಾಂಪೀಟ್ ಮಾಡ್ತಿದ್ದೆ. ಇಲ್ಲ, ಸುಷ್ಮಿತಾ ಸೇನಿಗೆ ಏನೇ ಕಂಪ್ಯಾರಿಸನ್ ಇಲ್ಲ. ಬಿಕಾಸ್ ಶಿ ಇಸ್ ವೆರಿ ಟ್ಯಾಲೆಂಟೆಡ್, ಶಿ ಇಸ್ ವೆರಿ ವೆಲ್ ಸ್ಪೋಕನ್. ಆ ಥರ ಏನೂ ಇಲ್ಲ. ಅದು ಮೋಸ್ಟ್ಲಿ ಬಾಯಿಂದ ಬಂದ್ಬಿಟ್ಟಿದೆ ಅನ್ಸುತ್ತೆ. ಹಾಗೇನೆ ನಾನು ಮನುಷ್ಯಳೇ ಅಲ್ವಾ. ಮತ್ತೆ ನೋಡಿ, ನಿಮ್ಮ ಆಲ್ಬಮ್ ಬುಡ್ಡ ರಿಲೀಸ್ ಆಯ್ತಲ್ಲ, ಆಗ ನೀವು ಹೇಳಿದ್ರಿ ನನಗೆ ನೋಡಿ ವಯಸ್ಸಾಗಿರೋ ಜೊತೆ ಫ್ರೆಂಡ್ಶಿಪ್ ಮಾಡೋದಕ್ಕೆ ಇಷ್ಟ ಅಂತ. ನಾನ್ ಹೇಳ್ಬೇಕು ಇದಕ್ಕೇನಂದ್ರೆ, ಇವಾಗ ಎಷ್ಟೇ ವಿಡಿಯೋಸ್ ಬರುತ್ತಲ್ಲ, ಯಂಗ್ ಯುನೋ ಅದು ಇದು, ನನಗೆ ಕಂಪನಿ ಸಾಂಗ್ ಕೇಳಿಸ್ತಲ್ಲ, ಮೇ ಕಾಕರು ರಾಮ್ ಮುಜೆ ಬುಡ್ಡಾ ಮಿಲ್ ಗಯಾ. ಸೊ ನಾನು ಇಮಿಡಿಯೇಟ್ ಆಗಿ ಹಾ ಅನ್ಬಿಟ್ಟೆ. ನಾನೊಂದ್ಕಡೆ ಒಂದ್ ವಿಡಿಯೋ ಆರು ಬರ್ಲಿ, ಐ ಆಮ್ ಸಾರಿ, ಎಲ್ಲರೂ ಇಲ್ಲಿ ಯಂಗೇ ಇದ್ದೀರಾ, ಐ ಆಮ್ ಸಾರಿ, ನನ್ಗನ್ಸ್ತು ಒಂದ್ ವಿಡಿಯೋ ಆದ್ರೂ ಬರ್ಲಿ. ಅಂದ್ರೆ ಏನಂದ್ರೆ, ಹಾಯ್ ಮೇ ಕಾಕರು ರಾಮ್ ಮುಜೆ ಬುಡ್ಡಾ ಮಿಲ್ ಗಯಾ. ಆಗ ಎಲ್ಲ ವಯಸ್ಸಾದವರು ಅನ್ಕೋತಾರೆ, ವಾವ್ ದಿಸ್ ಇಸ್ ಅ ಸಾಂಗ್ ಫಾರ್ ಮೀ. ಅದಕ್ಕೆ ನಾನು ಆ ಥರ ಉತ್ತರ. ಮತ್ತೆ ಸರ್, ನಾನು ಏನೇ ಉತ್ತರ ಕೊಟ್ರೂ ಮನ್ಸಿಂದ ಉತ್ತರ ಕೊಡ್ತೀನಿ. ನನ್ ಮಾತಲ್ಲಿ ಯಾವ್ದೇ ಪಾಲಿಟಿಕ್ಸು, ಯಾವ್ದೇ ರಾಜಕೀಯ ಏನೂ ಇರಲ್ಲ. ಏನೇ ಹೇಳಿದ್ರು ನನ್ನ ಮನ್ಸಿಂದ ಹೇಳ್ತೀನಿ. ನೋಡಿ, ಏನಾಗುತ್ತೆ ಅಂತಂದ್ರೆ ನೀವು ಕೊಡುವಂತ ಹೇಳಿಕೆಗಳು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡುತ್ತೆ. ಆ ಥರ ಏನೂ ಇಲ್ಲ. ಜನಕ್ಕೆ ಅನ್ಸುತ್ತೆ ಈ ಹುಡುಗಿ ಮಾತಲ್ಲಿ ಎಲ್ಲೋ ಒಂದ್ ಕಡೆ ನಿಜಾಂಶ ಇದೆ. ಅದಕ್ಕೆ ಎಲ್ರೂ ಜನ ಇದನ್ನ ಹೆಡ್ಲೈನ್ಸ್ ಆಗಿ ಹಾಕ್ಬಿಡ್ತಾರೆ. ಮತ್ತೆ ಎಲ್ಲ ಚಾನಲಲ್ಲೂ ಹೆಡ್ಲೈನ್ ಬರುತ್ತೆ. ಸೊ ದಟ್ಸ್ ಗುಡ್, ಜನಕ್ಕಿಷ್ಟ ಆಗುತ್ತೆ. ಬನ್ನಿ ಜನಗಳನ್ನೇ ಕೇಳೋಣ, ನೀವು ಕೊಡುವಂತ ಹೇಳಿಕೆಗಳ ಬಗ್ಗೆ ಅವ್ರಿಗೆ ಏನನ್ಸುತ್ತೆ ಅಂತ. ನೀವಿರೋಂಥ ಇಂಡಸ್ಟ್ರಿನಲ್ಲಿ ಪಬ್ಲಿಸಿಟಿಗೋಸ್ಕರ ಅಲ್ಲಿರೋ ಜನ ಏನ್ ಬೇಕಿದ್ರೂ ಮಾಡೋಕ್ ತಯಾರಾಗಿರ್ತಾರೆ. ಅದು ಮೀಕಾ ಇಶ್ಯೂ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಇಶ್ಯೂ ಆಗಿರ್ಬೋದು. ಅಲ್ಲಿ ನಿಮಗ್ ಸಿಕ್ಕಿರೋಂಥ ಪಬ್ಲಿಸಿಟಿಯಿಂದ ನಿಮ್ ಬಗ್ಗೆ ಗೊತ್ತಿಲ್ಲದೆ ಇರೋಂಥ ಜನಕ್ಕೂ ಕೂಡ ಈಗ ನಿಮ್ ಬಗ್ಗೆ ಗೊತ್ತಾಗಿದೆ. ಅದನ್ನ ಯಾಕೆ ಒಪ್ಕೊಳ್ಳಲ್ಲ? ಅಂದ್ರೆ ನೀವು ಕೂಡ ಈ ಅವಕಾಶನ ತುಂಬಾ ಚೆನ್ನಾಗಿ ಬಳಸ್ಕೊಂಡಿದ್ದೀರಾ ಅಲ್ವಾ? ಇಲ್ಲ ಅಣ್ಣ. ನಾನ್ ಯಾವ ಅಡ್ವಾಂಟೇಜ್ ತಗೊಂಡಿಲ್ಲ. ನನಗೆ ಏನ್ ತಪ್ಪಾಗಿದ್ಯಲ್ಲ ಅದ್ರ ವಿರುದ್ಧವಾಗಿ ನಾನ್ ಮಾತಾಡಿದೀನಿ. ಈ ಸಿಚುವೇಶನ್ ಇಂದ, ಈ ಒಂದು ತಪ್ಪಿನ ವಿರುದ್ಧವಾಗಿ ನಾನಿವತ್ತು ಮಾನ ಮರ್ಯಾದೆ ಬಿಟ್ಟು, ನನ್ಗೂ ಪೇರೆಂಟ್ಸ್ ಇದ್ದಾರೆ, ನಾನು ಯಾರ್ದೋ ಒಬ್ಳು ಮಗಳು, ಯಾರ್ದೋ ಒಬ್ಳು ತಂಗಿ, ಆದ್ರೂ ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ನಾನ್ ಮೀಡಿಯಾ ಮುಂದೆ ಬಂದಿದ್ದೀನಿ. ಪೊಲೀಸ್ ಹತ್ರ ಹೋಗಿ ಕಂಪ್ಲೇಂಟ್ ಬರ್ಸಿದೀನಿ. ಇದನ್ನ ನಾನು ಪಬ್ಲಿಸಿಟಿಗೋಸ್ಕರ ಮಾಡ್ತಾ ಇಲ್ಲ, ಪಬ್ಲಿಸಿಟಿ ಬೇಕು ಅಂತ ಮಾಡ್ತಾ ಇಲ್ಲ ನಾನು. ಅವನಿಗೆ ಶಿಕ್ಷೆ ಆಗ್ಬೇಕು. ಯಾಕಂದ್ರೆ ಯಾರ್ದೇ ಮಗಳ ಜೊತೆ ಅಥವಾ ಯಾರ್ದೇ ತಂಗಿ ಜೊತೆ ಅಥವಾ ಯಾವ್ದೇ ಹುಡುಗಿ ಜೊತೆನೂ ಮತ್ತೆ ಈ ತರ ಆಗ್ಬಾರ್ದು. ನೀವೀಗ ಮಹಿಳಾ ಸುಧಾರಣೆ ಕೆಲಸ ಮಾಡ್ತಿದ್ದೀರಿ. ಹಾ, ನಾನ್ ಮಾಡ್ತೀನಿ. ನಾನು ಮಹಿಳೆ ಸುಧಾರಣೆ ಕೆಲಸ ಖಂಡಿತ ಮಾಡ್ತೀನಿ. ಮತ್ತೆ ಈ ತರ ಆದ್ರೆ ಯಾವ್ದೋ ಹುಡುಗಿ ಜೊತೆ ಮತ್ತೆ ಆ ಹುಡುಗಿ ನನ್ನ ಹತ್ರ ಹೆಲ್ಪ್ ಕೇಳ್ಕೊಂಡ್ ಬಂದ್ರೆ ಡೆಫಿನೆಟ್ಲಿ ನಾನು ಅವಳಿಗೆ ಹೆಲ್ಪ್ ಮಾಡ್ತೀನಿ. ರಾಕಿ ಅವರೇ, ನನಗನ್ಸುತ್ತೆ ನೀವು ನಿಮ್ಮದೇ ಆದ ಪರಿಭಾಷೆನ ಬಳಸ್ತೀರಾ ಅಂತ. ಕೆನ್ನೆ ಮೇಲೆ ಮುತ್ತು ಕೊಟ್ರು ನೀವು ಏನು ಹೇಳೋದಿಲ್ಲ, ಪಬ್ಲಿಕ್ ಅಲ್ಲಿ ಆ ಥರ ಆದ್ರೂ ಏನು ಹೇಳೋದಿಲ್ಲ. ನನಗ್ ಸರಿ ಅನ್ಸೋ ಬಟ್ಟೆ ನಾನು ಹಾಕೊಂಡು ಓಡಾಡ್ತೀನಿ ಅಂತೀರಾ. ಆದ್ರೆ ನೀವು ಈ ಸಮಾಜದ ಒಂದು ಭಾಗ ಆಗಿದ್ದೀರಾ ಅಲ್ವಾ? ಹಾಗಾಗಿ ಈ ಸಮಾಜದಲ್ಲಿರೋ ಜನರ ಭಾವನೆಗಳಿಗೆ ನೀವು ಗೌರವ ಕೊಡಬೇಕಾಗತ್ತೆ. ಅದು ನಮಗೆ ಸ್ವಲ್ಪ ಮಿಸ್ ಆಗಿದೆ ಅನ್ನಿಸ್ತಿದೆ. ನೋಡಿ, ನೀವು ಕೆಲವೊಮ್ಮೆ ಐಟಮ್ ಡ್ಯಾನ್ಸ್ ಮಾಡ್ತೀರಾ, ಮತ್ತೆ ಕೆಲವು ಫಿಲಮ್ಗಳಲ್ಲಿ ನೀವು ಮಾಡಿರೋ ಕೆಲಸ ನೋಡಿದಾಗ ಹಾಗನ್ಸುತ್ತೆ. ನಾನ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇವತ್ ನಾನ್ ಯಾವ್ದೇ ಡ್ಯಾನ್ಸ್ ಮಾಡ್ಲಿ ಅಥವಾ ಏನೇ ಬಟ್ಟೆ ಹಾಕೊಂಡ್ರು ಅದು ಡೈರೆಕ್ಟರ್ ಪ್ರೊಡ್ಯೂಸರ್ಗೋಸ್ಕರ. ನಾನ್ ಯಾವ್ದೋ ಮಿಸ್ ಯೂನಿವರ್ಸ್ ಅಲ್ಲ, ಸುಷ್ಮಿತಾ ಸೇನ್ ಅಲ್ಲ, ಐಶ್ವರ್ಯ ರಾಯು ಅಲ್ಲ. ನನ್ಗೋಸ್ಕರ ಆಬ್ಜೆಕ್ಟ್ ಮಾಡಿದ್ರೆ, ನಾನ್ ಹೇಳಿದ್ರೆ ಒಂದ್ ವೇಳೆ ಇದನ್ನ ನನ್ನ ಹತ್ರ ಮಾಡ್ಬಿಡಿ ಅಂತ, ನಾನೊಂದ್ ಹೊಸ ಹುಡ್ಗಿ, ನಾನು ಸ್ಟ್ರಗ್ಲರೇನೆ. ನನಗ್ ಡೈರೆಕ್ಟರ್ ಪ್ರೊಡ್ಯೂಸರ್ ಹೇಳ್ತಾರಲ್ಲ ಡ್ಯಾನ್ಸ್ ಮಾಡೋದಕ್ಕೆ, ಚಿಕ್ ಬಟ್ಟೆ ಹಾಕೋದಕ್ಕೆ, ಅದನ್ನ ನಾನ್ ಮಾಡ್ತೀನಿ. ಆದ್ರೆ ರಾಕಿ, ನಿಮ್ಗೆ ಯಾವತ್ತೂ ಅನ್ಸಿಲ್ವಾ ನೀವು ಮಾಡುವಂತ ಈ ಕೆಲಸಗಳಿಂದ ಸಮಾಜದ ಮೇಲೆ, ನಮ್ಮ ಯುವ ಜನತೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು? ದೇ ಲವ್ಡ್ ಇಟ್ ಸರ್.
ಅವ್ರಿಗೆಲ್ಲ ನನ್ ವಿಡಿಯೋ ಇಷ್ಟ, ಎಷ್ಟೊಂದ್ ಸೇಲ್ ಆಗ್ತಿದೆ. ಸಿಡೀಸ್ ಅಥವಾ ಬೇರೆ ಏನಾದ್ರೂನು ಅವ್ರಿಗೆಲ್ಲರಿಗೂ ಇಷ್ಟನೇ. ಅದಕ್ಕೆ ತಾನೇ ಇವಾಗ ನನ್ನ ಎಲ್ಲಾ ವಿಡಿಯೋಗೂ ತಗೋತಾ ಸರ್, ಇದ್ದಾರೆ. ಡೆಲ್ಲಿ, ಮುಂಬೈ, ಕಲ್ಕತ್ತಾ, ಚೆನ್ನೈನ ನೋಡ್ಬಿಟ್ಟು ನನ್ ವಿಡಿಯೋ ತುಂಬಾ ಫೇಮಸ್ ಆಗಿದೆ ಅನ್ಕೊಂಡ್ರೆ ಕಾಲೇಜ್ ಹೋಗೋ ಹುಡುಗರೆಲ್ಲ ಸರ್, ಇವಾಗ ಇದನ್ನೇ ಇಲ್ಲಿ ಬಂದು ನೋಡ್ತಾರೆ. ಹೇಳ್ತಿದ್ದೀರಾ, ಆದ್ರೆ ರಾತ್ರಿ ನೀವ್ ಅದೇ ವಿಡಿಯೋ ನೋಡ್ತೀರಾ. ಯು ಲವ್ಡ್ ಇಟ್. ನೀವ್ ರಿವೈಂಡ್ ಮಾಡ್ತೀರಾ ಪದೇ ಪದೇ.